ಈಗ ಮೈದು ಏನಾದ್ರೂ ಬಂದ್ಬಿಟ್ಟು ಅತ್ತೆ ಹೇಳಿದ ಮಾತೇನೇ ಕೇಳ್ಬಿಟ್ಟು ಬೇರೆ ಹುಡುಗಿನ ಮದ್ವೆ ಮಾಡ್ಕೊಂಡ್ಬಿಟ್ಟ ಅನ್ನು, ಆಮೇಲೆ ನನಗೂ ನಿನಗೂ ಯಾವ ಬೆಲೆನೂ ಇರಲ್ಲ. ನೋಡು, ಒಂದು ಕೆಲಸ ಮಾಡಬೇಕು. ಈಗ ಮೈದು ಫೋನ್ ಹಾಕ್ಬಿಟ್ಟು ಅರ್ಜೆಂಟಾಗಿ ಒಂದು ತಾಳಿ ಕಟ್ಕೊಂಡೇನೇ ಬರಬೇಕು, ಆ ಥರ ಮಾಡಬೇಕು ನೋಡು. ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಅಯ್ಯೋ ನನ್ನ ಮಗ, ನನ್ನ ಚಿಕ್ಕ ಮಗ, ನನ್ನ ದೇವ್ರು ಇದ್ದಂಗೆ ಅಂತ ಹೇಳ್ಬಿಟ್ಟು ಬುಲ್ಡೆ ಹೊಡೆದ್ಬಿಟ್ಟು ಅಯ್ಯಮ್ಮ ಸರಿಯಾಗಿ ಮಾಡ್ತಾಳೆ. ಇದೆಲ್ಲ ಬೇಕಾ ನಮಗೆ? ನೋಡು, ಒಂದು ಕೆಲಸ ಮಾಡು, ನಾನು ಮೈದಕ್ಕೆ ಫೋನ್ ಹಾಕ್ತೀನಿ. ಅವ್ನು ಬೇರೆ ನಂಬರ್ ಕೊಟ್ಟಿದ್ನಲ್ಲ, ನೀನು ಅಷ್ಟೇ ನಾನು ಏನು ಹೇಳ್ತೀನಿ ಅದಕ್ಕೆ ನೀನು ಹ್ಞೂ ಅಂತ ಹೇಳ್ಬಿಡು, ಸರಿನಾ? ಹೆಂಗೋ ಮದುವೆ ಮಾಡ್ಕೊಂಡು ಎಲ್ಲಾದರೂ ಬಿದ್ದಿರಲಿ, ಊರಿಗೆ ಬರಲೇಬಾರ್ದ ನನ್ನ ಮಗ, ಹಂಗೆ ಮಾಡ್ಬೇಕು ಅವನಿಗೆ, ಸರಿನಾ? ಹ್ಞೂ. ಇದರಿಂದ ನನಗೇನಾದರೂ ಲಾಭ ಸಿಗ್ತದೆ ಅಂದರೆ ಸರಿ, ನನಗೇನು ಲಾಭ ಸಿಗಲ್ಲ ಅಂದರೆ ಮಾತ್ರ ಏನು ಬೇಡ. ಯಾಕೆ ಲಾಭ ಸಿಗಲ್ಲ? ನೋಡು, ಅವನೊಬ್ಬ ಓದ ಅಂತ ಹೇಳಿದ್ರೆ ನೀನು ಎಲ್ಲನೂ ನಮಗೇನೆಯ. ಹ್ಞೂ, ಅತ್ತೆನೆಲ್ಲ ನಮಗೇನೇ ಕೊಡ್ತಾರೆ, ಅರ್ಥ ಮಾಡ್ಕ. ನಾನು ನೀನು ಬರೀ ಕಿತ್ತಾಡ್ಕೊಂಡು 10 ರೂಪಾಯಿ ಏನು ಲಾಭ ಮಾಡ್ಕೊಳ್ಳಿಲ್ಲ. ಈಗಾದ್ರೂ ಸಿಕ್ಕೈ ಚಾನ್ಸ್ ಲಾಭ ಮಾಡ್ಕೊಳ್ಳೋಣ. ಹ್ಞೂ, ಸರಿ ಆಯಿತು, ಮಾಡು ಮತ್ತೆ ಫೋನ್ನ. ಹಲೋ, ಹಾತ್ಗೆ ಹೇಳಿ. ಹಲೋ ಮೈದು, ಏನು ಮಾಡ್ತಾ ಇದೀಯಾ? ಇನ್ನೇನತ್ಗೆ ಕೆಲಸ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅದ್ಗೆ ಅಲ್ಲೆಲ್ಲ ಆರಾಮಾ? ಅಯ್ಯೋ, ಏನು ಆರಾಮಪ್ಪ. ನೋಡು, ಇಲ್ಲೆಲ್ಲ ತುಂಬ ದೊಡ್ಡ ಪ್ರಾಬ್ಲಮ್ ಏನೇನೇ ಆಗೋಗ್ಬಿಟ್ಟೈತೆ. ನೋಡು, ನನ್ನ ಮಾತು ಕೇಳು. ನೀನೇನಾದ್ರೂ ಇವಾಗ ಅಂದರೆ ನೀನೇನಾದ್ರೂ ಇವಾಗ ಮದುವೆಗಿದ್ವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿಲ್ಲ ಅರ್ಜೆಂಟಾಗಿ ಅಂದರೆ ಗ್ಯಾರಂಟಿ ನಿಮ್ಮ ಹುಡುಗಿ ಅವ್ರ ಅಪ್ಪ ಎಲ್ಲನೂ ಮನೆ ಹತ್ರ ಬಂದುಬಿಟ್ಟು ಅದು ಇದು ಅಂತ ಜೋರಾಗಿ ಜಗಳ, ಜೋರಾಗಿ ಗಲಾಟೆ ಎಲ್ಲನೂ ಮಾಡ್ತಾವ್ರೆ. ಗ್ಯಾರಂಟಿ ನಿಮ್ಮನ್ನು ಹುಡಿಕೊಂಡು ಇವತ್ತೇನೇ ಅಲ್ಲಿಗೆ ಬರ್ತಾರೆ ಅಂತ ಅನ್ನಿಸ್ತದೆ. ಏನು, ಇವತ್ತೇನೇನಾ? ಹೌದು, ಇವತ್ತೇನೇ ಹುಡಿಕೊಂಡು ಬರೋದ್ರಾಗೆ ಎರಡನೇ ಮಾತಿಲ್ಲ, ಪಕ್ಕ ಹುಡಿಕೊಂಡು ಬರ್ತಾರೆ. ನೋಡು, ಎಲ್ಲ ಕಡೆ ನಿಮ್ಮನ್ನು ಹುಡುಕ್ತಾವ್ರೆ. ನೀನೇನಾದ್ರೂ ಅವಳನ್ನ ಇಷ್ಟು ಬೇಗ ಮದುವೆ ಮಾಡ್ಕೊಂಡಿಲ್ಲ ಇವಾಗ ಸಡನ್ನಾಗಿ ಅಂತ ಹೇಳಿದ್ರೆ ಪಕ್ಕ ಅವ್ರ ಅತ್ತೆ ಮಗ ಒಬ್ಬ ಅವನೇ. ಅವಳು ಓಡೋಗಿದ್ರು ಪರವಾಗಿಲ್ಲ, ಯಾವನ ಜೊತೆ ಇದ್ರೂ ಪರವಾಗಿಲ್ಲ, ನಾನಂತೂ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಓಡಾಡ್ತಾವನೆ. ನೀನೊಂದು ಕತ್ತರಿಸಾದ್ರೂ ಪರವಾಗಿಲ್ಲ, ಅವಳನ್ನ ಮದುವೆ ಮಾಡ್ಕೊತಾನೆ. ನನ್ನ ಮಾತು ಕೇಳು, ನಿನ್ಗೆ ಒಳ್ಳೆ ಇದು ಅಂತಂದರೆ ನೀನಂತೂ ಅವಳಿಗೆ ಬೇಗ ತಾಳಿ ಕಟ್ಬಿಡು. ತಾಳಿ ಕಟ್ಬಿಟ್ಟು ಆರಾಮಾಗಿರೋದು ಕಲ್ತ್ಕ. ಇಲ್ಲಾಂದರೆ ಗ್ಯಾರಂಟಿ ನಿನ್ನಂತೂ ಹುಡಿಕೊಂಡು ಬರ್ತಾರೆ. ನೀನು ತಾಳಿ ಕಟ್ಬಿಟ್ಟು ಫೋಟೋನ ನಾನು ಕಳಿಸು, ನನ್ನ ಅತ್ತೆಗೆ ಎಲ್ರಿಗೂ ತೋರಿಸ್ಬಿಟ್ಟು ಮದುವೆ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವಾಗ ನಿಮ್ಮನ್ನು ಹುಡ್ಕೋದನ್ನ ಸುಮ್ಮನೆ ಆಗ್ತಾರೆ. ಇಲ್ಲಾಂದರೆ ಅವ್ರ ಅತ್ತೆ ಮಗ ಅಂತೂ ತುದಿಗಾಲಾಗಿ ನಿಂತವನೆ. ಓಡೋಗಿದ್ರು ಪರವಾಗಿಲ್ಲ, ನಾನೇ ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಕೂತವನೆ. ಹೌದು ಕಣೋ ಮೈದು, ನಾನು ಇಲ್ಲೇ ಇದ್ದೀನಿ ನಿಮ್ಮ ಮತ್ತಿಗೆ. ಇವರೆಲ್ಲ ಸೇರ್ಕೊಂಡು ಏನೇನೋ ಮಾಡ್ತಾವ್ರೆ. ನಿನಗಂತೂ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡು, ಓಡೋಗಿರೋದು ಅಷ್ಟೇ ಅಲ್ಲ, ಮದುವೆ ಮಾಡ್ಕೊಂಡ್ರೆ ಫೋಟೋನ ನೀನು ಕಳಿಸು, ನಾನು ಇವಳು ಅತ್ತೆಗೆ ತೋರಿಸ್ತೀವಿ. ಏನಂತೆ, ಏನಾಯ್ತು? ಸರಿ ಅತ್ತಿಗೆ, ಆಯಿತು. ಮಾಡ್ತೀನಿ ರೀ ಅತ್ತಿಗೆ. ಬೇಗ ತಾಳಿ ಕಟ್ತೀನಿ. ಎಲ್ಲವ್ರು ಅವರು? ಅಯ್ಯೋ ಮೈದು, ಬೆಂಗಳೂರಿಗೆ ಬಂದರು ಅಂತ ಅನ್ನಿಸ್ತೈತೆ. ಮನೆ ಹತ್ರನೇ ಇಬ್ರು ಕೂತವ್ರೆ, ಇನ್ನು ಉಳಿದಿರೋಲ್ಲ ಬೆಂಗಳೂರೆಲ್ಲ ಅಡ್ಡಾಡ್ತಾವ್ರೆ. ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊತಾವ್ರೆ ಎಲ್ಲವನೇ ಏನು ಎತ್ತ ಅಂತೇಳಿ. ಪಕ್ಕ ಹೇಳ್ತೀನಿ, ನಿಜವಾಗ್ಲೂ ನೀವಿಬ್ರಂತೂ ತಗ್ಲಾಕೊಂಡ್ರಂತೂ ನೀವಿಬ್ರು ಗ್ಯಾರಂಟಿ ದೂರ ಮಾಡ್ತಾರೆ. ನೋಡು, ಉಟ್ಟು ಬಟ್ಟೆಗೆ ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಟ್ರೆ ಸರಿ, ಇಲ್ಲ ಅಂದರೆ ಗೋವಿಂದ. ಅಯ್ಯೋ ಅತ್ತಿಗೆ, ಹೌದಾ? ನನಗೆ ಒಂಥರ ಭಯನೇ ಆಗ್ತೈತೆ. ಸರಿ ಅತ್ತಿಗೆ, ಆಯಿತು, ಏನೋ ಒಂದು ಮಾಡ್ತೀನಿ ರೀ. ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ, ಓಡ್ ಬಂದಿದ್ದೀವಿ ಅಂತ ಗೊತ್ತಿದ್ರು ಮದುವೆ ಆಗಕ್ಕೆ ರೆಡಿ ಆಗೋನೆ ಅಂದರೆ ಅವನೇನು ಎಂಥವ್ನಿರ್ಬೇಡ. ಸರಿ ಆಯಿತು. ಸರಿ ಮೈದು, ಆಯಿತು, ಹುಷಾರು. ನಾವು ಹೊರಗಡೆ ಬಂದು ಮಾತಾಡ್ತಾ ಇದ್ದೀವಿ, ಇಡ್ತೀನಿ ಫೋನು. ಸರಿ ಅತ್ತಿಗೆ. ಅವನಿಗೆ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ವಿ, ಅತ್ತೆಗೆ ಚೆನ್ನಾಗಿ ಉರಿಸ್ಬೋದು. ಅವ್ನು ಗ್ಯಾರಂಟಿ ಮದುವೆ ಮಾಡ್ಕೊಂಡು ಗ್ಯಾರಂಟಿ ಫೋಟೋ ಕಳಿಸ್ತಾನೆ. ಅತ್ತೆ ಮುಂದೆ ಚೆನ್ನಾಗಿ ಉರಿಸ್ಬಿಡ್ಬೇಕು. ಅತ್ತೆ ನಾವೆಲ್ಲ ಕೇಳ್ಕೊಂಡ್ವಿ ಅತ್ತೆ ಅಂತ ಏನಾದರೂ ಡೌ ಮಾಡೋಣ, ಸುಮ್ಮನಿರು. ಸರಿ ಬಾ, ಅತ್ತೆ ನಾವಿಬ್ರು ಎಲ್ಲೋದ್ವಿ ಅಂತ ಹುಡ್ಕಾಡ್ತಾ ಇರ್ತೈತೆ, ಹೋಗೋಣ. ನಿನ್ನಷ್ಟಲ್ಲೇ ಯಾರಿಗೂ ಬರಲ್ಲ ಬಿಡು. ಫುಲ್ಲು ಖತರ್ನಾಕ್ ಐಡಿಯಾ ಮಾಡ್ತೀಯ ನೀನಂತೂ. ಒಳ್ಳೆ ಐಡಿಯಾನೇ ಮಾಡಿದ್ಯಾ. ಸರಿ ಬಾ, ಹೋಗೋಣ ಫಸ್ಟು. ಹಬ್ಬ, ಸದ್ಯ ಈಗಾದರೂ ಅತ್ತೆ ನಮಗೆ ಅಂತ ಸ್ವಲ್ಪ ಒಡವೆ, ಸ್ವಲ್ಪ ಸೀರೆ ಎಲ್ಲ ಕೊಡಿಸಿದ್ರೆ ಚೆನ್ನಾಗಿರ್ತದೆ. ಮಗನ ಮೇಲೆ ಸಿಟ್ಟಿಗಾದ್ರೂ ನಮಗೆ ಕೊಡಿಸ್ತೈತೆ ಅನ್ನೋ ನಂಬಿಕೆ ಐತೆ. ಮಗನ ಮೇಲೆ ಜಾಸ್ತಿ ಸಿಟ್ಟಲ್ವ ಇವಾಗ, ಓಡೋಗ್ಬಿಟ್ಟವನೇ ಮದುವೆ ಆಗೋನೆ ಅಂತ ಗ್ಯಾರಂಟಿ ಕೊಡಿಸ್ತೈತೆ. ಬಾ. ಏನೇ ಬಂದಿರೋದು ನಿಮ್ಮ ಅತ್ತೆ ಮಗಂಗೆ, ಅವಳು ಓಡೋಗಿದ್ರು ಪರವಾಗಿಲ್ಲ, ಅವಳು ಎಲ್ಲೋದ್ರೂ ಪರವಾಗಿಲ್ಲ, ನಾನು ಅವಳಿಗೆ ತಾಳಿ ಕಟ್ಟಬೇಕು, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು ಹುಡುಕ್ತಾವನಂತಲ್ಲೇ. ಇದೇನ್ರಿ ಹೇಳ್ತಾ ಇದ್ದೀರಾ ನೀವು? ಇರೋದು ನೆನೆಯೇ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದೀಯ ಅಂತ ಹೇಳಿದ್ರೆ, ಇರೋದು ಇದ್ದಂಗೆ ಏನೇ ಹೇಳ್ತಾ ಇದ್ದೀನಿ. ನೋಡು, ಗ್ಯಾರಂಟಿ ಕೇಳ್ತಾ ಇದ್ದೀನಿ. ನಮ್ಮಿಬ್ರನ್ನಂತೂ ದೂರ ಮಾಡೋದಂತೂ ಗ್ಯಾರಂಟಿ. ಹೌದು, ಏನಾದರೂ ಮಾಡ್ಬಿಟ್ಟು ನಾವು ಮದುವೆ ಮಾಡ್ಕೊಂಬಿಡೋಣ. ಇದೇನ್ರಿ, ಇರೋ ಜಾಗದಾಗೇನೆ ಮದುವೆ ಮಾಡ್ಕೋಬೇಕು ಅಂದ್ರೆ ಹೆಂಗೆ? ನೋಡು, ಜಯ ಅವ್ರಂತೂ ನಿಮ್ಮ ಫ್ರೆಂಡು ನನ್ನ ಫ್ರೆಂಡ್ ಇಬ್ರು ದೇವಸ್ಥಾನದಾಗೆ ತಾಳಿ ಕಟ್ಕೊಂಡ್ರು ಅಂತ ಹೇಳ್ತಾ ಇದ್ರಲ್ಲ, ನಾವು ಹಂಗೆ ಕಟ್ಕೊಬಿಡೋಣ. ನನ್ಗೆ ಹಂಗೆಲ್ಲ ಕಟ್ಕೊಳಕ್ ಇಷ್ಟ ಇಲ್ಲ ರೀ. ನನಗಂತೂ ಸಂದಕ್ಕೆ ಏನೇ ಕಟ್ಕೋಬೇಕು, ಚೆನ್ನಾಗಿ ಮದುವೆ ಮಾಡ್ಕೋಬೇಕು. ಅದೆಲ್ಲ ಇವಾಗ ಆಗ್ದಿರೋ ಕೆಲಸ. ಅದು ನಿನ್ಗೂ ಸಂದ ಗೊತ್ತು. ಅದೆಲ್ಲ ಆಗಕ್ಕಿಲ್ಲ, ನೀನು ಸುಮ್ಮನೆ ಇರೋದು ಕಲ್ತ್ಕ. ಈಗ ನೋಡು, ನಾಳೆ ನೀನು ಮದುವೆ ಆಗಿರೋ ಫೋಟೋನ ನಮ್ಮ ಹೊತ್ತಿಗೆ ಕಳಿಸಿದ್ರೆ ನಮ್ಮ ಹೊತ್ತಿಗೆರು ನಿಮ್ಮ ಮನೆಯವ್ರಿಗೆಲ್ಲ ತೋರಿಸ್ತಾರೆ, ಹಿಂಗೆ ಮದುವೆ ಆಗೋಗ್ಬಿಟ್ಟೈತೆ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಅವಾಗ ನಿನ್ನಿಂದೇನು ಯಾರು ಬೀಳಲ್ಲ, ನನ್ನಿಂದೇನು ಯಾರು ಬೀಳಲ್ಲ, ಎಲ್ಲನೂ ಸರೋಯ್ತದೆ. ಅಯ್ಯೋ ಹೌದಾ ರೀ, ಏನ್ರಿ ಮಾಡೋದು? ನನಗಂತೂ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ.
ನೋಡು ಪದ್ದು, ಹಿಂಗೆ ಮದುವೆ ಮಾಡ್ಕೋಬೇಕು ಹಂಗೆ ಮದುವೆ ಮಾಡ್ಕೋಬೇಕು ಅಂದ್ರೆ ನಾನು ನೀನು ಮದುವೆನೂ ಆಗೋದಿಲ್ಲ. ನಮ್ಮ ಜೀವನ ಹಿಂಗೆ ಏನೇಯೋ ಹೊಂಟೋಯ್ತದೆ. ಸಿದ್ದು ಹಂಗಂತ ಹೆಂಗ್ ಸಿಕ್ರಂಗೆ ಮದುವೆ ಮಾಡ್ಕೊಳಕಾಯ್ತದ? ನೋಡು, ನಿನ್ನ ಫ್ರೆಂಡು ಫೋನ್ ಹಾಕು. ನಾನು ನನ್ನ ಫ್ರೆಂಡು ಫೋನ್ ಹಾಕ್ತೀನಿ. ಅವ್ರದ್ದು ಎಲ್ಲಿ ತಾಳಿ ಕಟ್ಕೊಂಡ್ರೋ ಕೇಳು. ನಾವು ಅಲ್ಲಿ ಹೋಗ್ಬಿಟ್ಟು ಸಿಂಪಲಾಗಿ ತಾಳಿ ಕಟ್ಕೊಬಿಡೋಣ. ಆಮೇಕಿಂದ ರಿಜಿಸ್ಟರ್ ಮ್ಯಾರೇಜ್ ಆದರೆ ಆಯಿತು. ರಿಜಿಸ್ಟರ್ ಮ್ಯಾರೇಜ್ಗೆ ಎಲ್ಲನೂ ಒಂದು ತಿಂಗಳು ಟೈಮ್ ಬೇಕಾಯ್ತದೆ. ರಿಜಿಸ್ಟರ್ ಎಲ್ಲ ಮಾಡ್ಸೋಕ್ಕೆ ಅದು ಮಾಡೋಕ್ಕೆ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ. ಈಗ ಸುಮ್ಕೇನೇನಿಯಾ ನೀನು ಅವಳು ಫೋನ್ ಮಾಡು ನಿನ್ನ ಫ್ರೆಂಡ್ಗೆ, ವಿಚಾರಿಸ್ಕ. ಅವರು ಬರ್ತಾರೆ. ನೋಡು, ದೇವರೊಳೆ ನಿಮ್ಮ ಅತ್ತೆ ಮಗ ನೀನು ಕರ್ಕೊಂಡು ಹೋಯ್ತಾನೆ. ಮೊದಲೇ ಹುಚ್ಚು ನನ್ನ ಮಗ ಇದ್ದಾಗ ನೀನು ಹಿಂದೆ ಬಿದ್ದಿರ್ತಿದ್ದ. ಹೀಗಂತೂ ಅವಳನ್ನೇ ಮದುವೆ ಮಾಡ್ಕೊತೀನಿ, ಓಡೋದ್ರೂ ಪರವಾಗಿಲ್ಲ ಅಂತ ಕೂತವನಂತೆ. ನಮ್ಮ ಅತ್ತೆ ಮಗ ಭಾಳ ಒಳ್ಳೆಯವನು ರೀ. ಪಾಪ ಅವನು ಅಂಥವ್ನಲ್ಲ, ನನ್ನ ಕಷ್ಟ ಹೇಳಿದ್ರೆ ಅರ್ಥ ಮಾಡ್ಕೊತಾನೆ. ಆದರೂ ನೀವು ಎದುರಿಸ್ತಾ ಇದ್ದೀರಾ. ಸರಿ ಬನ್ನಿ, ಆಯಿತು. ಬಿಡೋ ಮಗ, ನಮ್ದು ನಿಂದು ಒಂದೇ ಏರಿಯಾದಾಗ ಒಂದೇ ದೇವಸ್ಥಾನದಾಗ ಹಿಂಗೆ ಮದುವೆ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲೋ ಹಣೆ ಬರದಾಗೆ ನೀನು ದೇವರು ಬರೆದ್ಬಿಟ್ಟಿದ್ದ ಅಂತ ಅನ್ನಿಸ್ತದೆ. ಕಟ್ಟು ಕಟ್ಟು ತಾಳಿಯ, ಇನ್ನೇನು ಮಾಡೋಕ್ಕಾಗಿಲ್ಲ. ಫ್ರೆಂಡ್ಸ್ ಬಿಟ್ರೆ ಇನ್ನು ಯಾರೂ ಹಾಕಿಲ್ಲ ಕಣ. ಲೇ ಜಯ, ಸರಿಯಾಗಿ ಫೋಟೋಗಳು ಹಿಡಿದು ಕಳಿಸು ಅವ್ರ ಮನೆಯವ್ರಿಗೆ. ನೋಡ್ಲಾ, ಮುಹೂರ್ತ ಗಿಹೂರ್ತ ಅಂತ ಏನು ನೋಡ್ಬೇಡ. ಪ್ರೇಮಿಗಳಿಗೆ ಯಾವ ಮುಹೂರ್ತನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನಿಗೆ ತಾಳಿ ಕಟ್ಬಿಡು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾವು ಹೆಂಗೆ ಮದುವೆ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ ಕಣ, ಹೆಂಗೆ ಸಂಸಾರ ಮಾಡ್ತೀವಿ ಅನ್ನೋದೇನೇ ಮುಖ್ಯ. ನಂಗೆ ಹಿಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟನೂ ಇಲ್ಲ. ಆದ್ರೂ ನೀವು ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಒಪ್ಕೊತಾ ಇವನಿ. ಸರಿ ಆಯಿತು, ಕಟ್ಟಿ ತಾಳಿಯ. ನೋಡೋಣ ನಿಧಾನಕ್ಕೆ ಊರಿಗೋದ್ಮೇಲೆ ಎಲ್ಲ ಸರೋದ್ರೆ ಗ್ರ್ಯಾಂಡಾಗಿ ಏನಿಯ ಮದುವೆ ಮಾಡ್ಕೊಳ್ಳಿ. ಇವಾಗ ಸಿಂಪಲಾಗಿ ಏನಿಯ ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು 4 ಜನಕ್ಕೆ ತೋರ್ಸೋ ಥರ ಮಾಡ್ಕೊಂಡ್ರು ಸಾಕು. ಕಟ್ಟಿ. ಬಿಡಪ್ಪ, ಯಾವ ಮಂತ್ರನೂ ಹೇಳಕ್ ಬರಕಿಲ್ಲ ನಮಗೆ. ಒಳ್ಳೇದಾಗ್ಲಿ. ಮಾಂಗಲ್ಯ ಅಂತಂತ ನಾನೇನ ಮಮ ಜೀವನ ಇದನ್ನ. ಎಷ್ಟೇ ಕಣ ಬರೋದು ನಮಗೆ ಮಂತ್ರ. ಕಟ್ಟು. ನನಗೂ ನಮ್ಮ ಜಯ್ಯಂಗೆ ಮಂತ್ರ ಹೇಳಕ್ಕೂ ಒಬ್ರು ಇರಲಿಲ್ಲ. ಕಟ್ಟು ಕಟ್ಟು ತಾಳಿಯ, ಒಳ್ಳೇದಾಗ್ಲಿ. ಹಂಗೆ ಹಂಗೆ ನಿಂತ್ಕೊಂಡ್ರಿ, ಒಂದು 4 ಫೋಟೋ ತಗೋತೀನಿ. ಸಂದ ಕಾಣಿಸ್ಬೇಕು. ಹಂಗೆ ಇರಿ ಹಂಗೆ ಇರಿ. ನಿಮ್ಮ ಮನೆಯವ್ರಿಗೆಲ್ಲ ನೀವು ಮದುವೆ ಮಾಡ್ಕೊಂಡಿದ್ದೀರಾ, ತಾಳಿ ಕಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಲ್ವೇ? ಅದಕ್ಕೆ ನೀ ಕ್ಲೀನಾಗಿ ಫೋಟೋ ತೆಕ್ಕತೀನಿ. ಈ ಕಡೆ ನೋಡಿ, ಹಂಗೆ ನೀ ತಾಳಿ ಕಟ್ಬಿಟ್ಟು ಈ ಕಡೆ ತಿರುಗಿ ನೀಟಾಗಿ ಫೋಟೋವ ತೆಗಿತೀನಿ. ನಮ್ಮ ಮದುವೆ ಫೋಟೋ ತೆಕ್ಕೊಳ್ಳೋಕ್ಕೂ ಇಕ್ಕತ್ತಿರಲಿಲ್ಲ, ನಾವೇ ಸೆಲ್ಫಿ ತಗೊಂಡಿದ್ದೀವಿ. ನಿಮ್ಗನ ತೆಗಿಯಕ್ಕೆ ನಾವಿದ್ದೀವಿ. ತಿರುಗಿ ಈ ಕಡೆ ಹಂಗೆ ಹಂಗೆ ನಿಂತ್ಕೊಳ್ಳಿ. ಫೋಟೋ ಹಂಗೆ ತೆಗೆದು ಬಿಡನಿ. ಅಯ್ಯೋ, ಆರನು ಸರಿಯಾಗಿರೋ ಸಿಗ್ಲೇ ಇಲ್ಲ ಇಲ್ಲಿ. ಅರ್ಜೆಂಟಾಗಿ ಹುಡುಕಿದ್ರೆ ಏನ್ ತಾನೇ ಸಿಗ್ತದೆ. ಮೋಟ್ಗಿರ ಹಾರ ತಗೊಬಿಟ್ಟು ಬಂದಿದ್ದೀರಲ್ಲ, ಹಾರ ತಗೊಬಿಟ್ಟು ಬನ್ನಿ ಅಂದ್ರೆ ಪರವಾಗಿಲ್ಲ ಬಿಡು. ಹೆಂಗೆ ತಾಳಿ ಕಟ್ಕೊಂಡ್ವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ಸಂಸಾರ ಮಾಡ್ಕೊಂಡ್ವಿ ಅನ್ನೋದು ಮುಖ್ಯ. ತೆಗ್ದೇನೆ ಜಯಮ್ಮ? ಇರೇ ತೆಗಿತಾ ಇದೀನಿ. ಸಾಕು ಇಷ್ಟು ಫೋಟೋ ವಿಡಿಯೋ ಬಂದ್ಬಿಟ್ಟೈತೆ ಸಾಕು. ನೀನು ಯಾರು ಕಳಿಸು ಅಂದ್ರೆ ಅವ್ರಿಗೆ ಹಂಗೇನೆ ಕಳಿಸ್ಬಿಡ್ತೀನಿ. ನಮ್ಮ ಒತ್ತಿಗೆಯರು ಇಬ್ರು ಅವರಲ್ಲ, ಇಬ್ರಿಗೂ ಒಂದೊಂದು ಫೋಟೋ ಒಂದೊಂದು ವಿಡಿಯೋ ಕಳಿಸ್ಕೊಟ್ಬಿಡು ಜಯ. ಇಬ್ರಿಗೂ ಕಳಿಸ್ಕೊಟ್ರೆ ಅವ್ರು ಹೆಂಗೋ ನಮ್ಮ ಅಮ್ಮಂಗೂ ಹಂಗೆ ಇವ್ರ ಅಪ್ಪ ಅಮ್ಮಂಗೂ ಎಲ್ಲ ತೋರಿಸ್ಬಿಟ್ಟಾಗ ಹೆಂಗೋನು ಮದುವೆ ಆಗೋಗ್ಬಿಟ್ಟೈತಿ, ನೀನು ಮಾಡೋಕ್ಕಾಗಿಲ್ಲ ಅಂತ ಸಮಾಧಾನ ನೀನು ಮಾಡ್ತಾರೆ. ಇಲ್ಲ ಅಂದರೆ ನಮ್ಮ ಪೊದ್ದು ಹುಡುಕ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅಷ್ಟೇ ನನಗೆ. ಸರಿ ಕಳಿಸ್ತೀನಿ ಬಿಡಿ. ಯಪ್ಪ, ಕೊನೆಗೂ ಮದುವೆ ಆಯ್ತಲ್ಲ, ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ನ ಕಡೆಯಿಂದನೂ ಅಷ್ಟೇ, ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದೀರ ಸಂದಾಕ್ ಮಾಡೋರ ಮದುವೆ ಅಂತ ಅನ್ನಿಸ್ತಾ ಐತೆ. ಆದ್ರೂ ಬಿಡು, ನೀವು ಫ್ರೆಂಡ್ಸ್ ಆಗಿತ್ಕೊಂಡು ಇಬ್ಬರಾದ್ರೂ ಇದ್ದೀರಲ್ಲ. ನಮ್ಮಮ್ಮ ಭಾಳ ಕನ್ಸು ಕಟ್ಟಿತ್ತು, ನನ್ನ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹೆಂಗೆಂಗೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸದ್ಯ ಬಿಡು, ಎಲ್ಲನೂ ಹಣೆಗೆ ಬರ್ದಂಗೆ ಅಲ್ವಾ ಆಗೋದು. ಎಲ್ಲ ಮುಂದಕ್ಕಾದ್ರೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಆಯ್ತದೆ ಬಿಡಿ, ಇಲ್ಲಿಂದ ಅಲ್ಲಿಗೆ ಏನಾರ ಹೋದ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಇನ್ನೇನು ಎಲ್ಲನೂ ಅಲ್ಲೆಲ್ಲ ಎಲ್ಲ ಜನ ಎಲ್ಲ ಒಂದಾದರೆ ಅಲ್ಲೆಲ್ಲ ನಿಮ್ಮ ಅಪ್ಪ ಅಮ್ಮ ಇವ್ರ ಅಪ್ಪ ಅಮ್ಮ ಎಲ್ಲ ಒಂದಾದರೆ ಎಲ್ಲ ಸೊರೈತದೆ. ನಮ್ಮ ಮನೆಗೆ ನಮ್ಮ ಅಮ್ಮಂಗೆ ಇನ್ನೂ ಗೊತ್ತೇ ಇಲ್ಲ ನಾನು ಮದುವೆ ಮಾಡ್ಕೊಂಡಿರೋದು. ಗೊತ್ತಾದರೆ ಅದು ಏನು ತಗೊಂಡು ಆಗ್ತದೋ ನನಗಂತೂ ಗೊತ್ತಿಲ್ಲ. ಏನು ತಗೊಂಡು ಆಗ್ತದೆ, ಸುಮ್ಕಿರು.